ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಕೂಡ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ನಡೆದಂತಹ ಗಲಾಟೆ ಪ್ರಕರಣ ಗೊತ್ತೇ ಇದೆ. ನಾನಿಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಖಂಡಿತವಾಗ್ಲೂ ಕೂಡ ವಾದ ಮಾಡೋದಿಲ್ಲ. ಬಿಕಾಸ್ ಇಬ್ಬರದ್ದು ಕೂಡ ತಪ್ಪಿದೆ. ನಾನಿವತ್ತು ಈ ವಿಚಾರವನ್ನ ಮಾತಾಡೋದಕ್ಕೆ ಮೇನ್ ರೀಸನ್ ಬಂದು ನಾನು ಕೂಡ ಅದೇ ಸಕಲೇಶಪುರ ಜಿಲ್ಲೆಯ ಅದೇ ಭಾಗದಲ್ಲಿ ಇರುವಂತವಳು. ನಮ್ಮ ಮನೆಯ ದೇವರು ಕೂಡ ಬೆಟ್ಟದ ಭೈರವೇಶ್ವರ. ಇಲ್ಲಿ ತಪ್ಪು ಯಾರದು ಅಂತ ನೋಡೋಕ್ ಹೋದ್ರೆ ಇಬ್ಬರದ್ದು ಕೂಡ ತಪ್ಪಿದೆ. ಮಾತಲ್ಲೇ ಬಗೆಹರಿಸಬಹುದಿತ್ತು ನಮ್ಮ ಸ್ಥಳೀಯರು ಕೂಡ, ಬಟ್ ಅವ್ರು ಮಾಡ್ಲಿಲ್ಲ, ಹಲ್ಲೆ ಮಾಡಿದ್ರು. ಅಫ್ಕೋರ್ಸ್ ಅದು ತಪ್ಪು ಅಂತಾನೆ ಒಪ್ಕೋತೀನಿ. ಆದ್ರೆ ಅವರು ಹಲ್ಲೆ ಮಾಡ್ಬೇಕು ಅಂತಂದ್ರೆ ಈ ಕಡೆ ಭಾಗದವರು ಕೂಡ ಏನಾದ್ರೂ ರೊಚ್ಚಿಗೆ ಎಬ್ಸಿರ್ತಾರೆ, ಅದಕ್ಕೆ ಹಲ್ಲೆ ಮಾಡಿರ್ತಾರೆ. ಹಾಗಾದ್ರೆ ನೀವು ಕೇಳಬಹುದು, ಆ ದೇವಸ್ಥಾನದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ದೇ ತಪ್ಪಾ ಅಂತ. ನಾನು ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಯಾವ ರೀತಿ ಪ್ರೀ ವೆಡ್ಡಿಂಗ್ ಶೂಟ್ ನ ಮಾಡ್ತೀವಿ, ಅಲ್ಲಿ ಯಾವ ರೀತಿ ನಡ್ಕೊಳ್ತೀವಿ, ನಮ್ಮ ವರ್ತನೆ ಹೇಗಿರುತ್ತೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ್ದಾದ್ರು ದೇವಸ್ಥಾನಕ್ಕೆ ಚಪ್ಪಲಿ ಹಾಕೊಂಡು ಆ ರೀತಿ ಹೋಗ್ತಾರಾ? ಅದು ಕೂಡ ನಮ್ಮ ಸಕಲೇಶಪುರ ಭಾಗದಲ್ಲಿ ಇರುವಂತವು ಕೂಡ ಎಲ್ಲವೂ ಕೂಡ ಐತಿಹಾಸಿಕ ದೇವಸ್ಥಾನಗಳೇ. ಅಲ್ಲಿರುವ ಗ್ರಾಮಸ್ಥರಾಗ್ಲಿ, ಆ ಊರವರಾಗ್ಲಿ, ಅಥವಾ ನಮ್ಮ ಜಿಲ್ಲೆಯವರಾಗ್ಲಿ, ನಮ್ಮ ತಾಲೂಕಿನವರಾಗ್ಲಿ, ಎಲ್ಲರೂ ಕೂಡ ತುಂಬಾ ಭಕ್ತಿಯಿಂದ ಪೂಜೆ ಮಾಡುವಂತಹ ದೇವ್ರು ಅವರು ಅಂತಲ್ಲ. ಇದೊಂದು ಎಕ್ಸಾಂಪಲ್ ನಾನು ಹೇಳ್ತಾ ಇಲ್ಲ. ತುಂಬಾ ಜನ ಹಾಗೆ ಮಾಡ್ತಾರೆ. ಫ್ರೀ ಆಗೇನೋ ಫೋಟೋ ಶೂಟ್ ಮಾಡಕ್ಕೆ, ಫ್ರೀ ಆಗೇನೋ ವಿಡಿಯೋ ಶೂಟ್ ಮಾಡಕ್ ಸಿಗುತ್ತೆ ಅಂತ ಚಪ್ಪಲಿಗಳು ಹಾಕೊಂಡು ಹೋಗ್ತಾರೆ. ದೇವಸ್ಥಾನದ ಗರ್ಭಬಾಗಿಲು ಏನಿರುತ್ತೆ ಅಲ್ಲಿ ಮುಂದೆ ವಿಡಿಯೋಗಳಿಗೆ ಫೋಸ್ ಗಳನ್ನ ಕೊಡ್ತಾರೆ. ಅಂಡ್ ಗರ್ಭಗುಡಿ ಹಿಂದೆ ಏನ್ ಗೋಡೆ ಇರುತ್ತೆ ಅಲ್ಲೆಲ್ಲ ನಾವು ಭಕ್ತಿಯಿಂದ ಕೈ ಮುಗಿತೀವಿ. ಬಟ್ ಕೆಲವರು ಅದೇ ಗೋಡೆ ಮೇಲೆ ಕಾಲ್ನ ಇಟ್ಬಿಟ್ಟು ಫೋಟೋ ಶೂಟ್ಗಳನ್ನ ಮಾಡ್ತಾರೆ, ವಿಡಿಯೋಗಳನ್ನ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಿದ್ದಾಗ ಇದನ್ನ ದೇವ್ರ ಮೇಲಿನ ಭಕ್ತಿ ಅಂತೀರಾ, ಅಥವಾ ದೇವ್ರ ಮೇಲಿರುವ ಉದಾಸೀನ, ಅಥವಾ ದೇವ್ರ ಮೇಲೆ ಭಯನೇ ಇಲ್ಲ ಅಂತ ಹೇಳ್ತೀರಾ? ಇದೆಲ್ಲ ಖಂಡಿತವಾಗ್ಲೂ ತಪ್ಪೇ ಅಲ್ವಾ? ಹಂಗಂದ್ರೆ ಇನ್ನೂ ನೀವೊಂದು ಕ್ವಶನ್ ಕೇಳ್ಬೋದು, ನೀವ್ಯಾರು ಫೋಟೋ ಶೂಟ್ ಮಾಡ್ಸಿಲ್ವಾ? ನಾವು ಮಾಡ್ಸಿದೀವಿ. ಆದರೆ ಈ ತರ ಅಂತೂ ಮಾಡ್ಸಿಲ್ಲ, ಚಪ್ಪಲಿ ಹಾಕೊಂಡು ಹೋಗಿಲ್ಲ, ಯಾವ ಕಾರಣಕ್ಕೂ ಕೂಡ ದೇವರಿಗೆ ಅವಮಾನ ಆಗೋ ರೀತಿ ನಾವು ಖಂಡಿತವಾಗ್ಲೂ ಕೂಡ ನಡ್ಕೊಂಡಿಲ್ಲ. ಅಂಡ್ ಮತ್ತೆ ಹೇಳ್ತಿದ್ದೀನಿ, ಇದೊಂದು ಇನ್ಸಿಡೆಂಟ್ ನ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ, ಟೋಟಲ್ ಆಗಿ ಆಲ್ ಓವರ್ ಆಗಿ ಅಲ್ಲಿ ನಡೆದಿರ್ತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಬೇರೆಯವರು ಕೂಡ ಈ ರೀತಿ ಫೋಟೋಸ್ ವಿಡಿಯೋಸ್ಗಳನ್ನ ತಗೊಂಡಿರುವಂತದ್ನ ನೋಡಿದ್ದೀನಿ. ಅಂಡ್ ನಮ್ಮ ಸಕಲೇಶಪುರ ಭಾಗದವ್ರು ಹೇಗೆ ಅಂತಂದ್ರೆ, ಯಾರೇ ಔಟ್ಸೈಡ್ ಅವ್ರು ಬರ್ಲಿ, ಯಾರೇ ಬೆಂಗಳೂರವ್ರು, ಯಾವ್ಯಾವ್ದೋ ಊರಿಂದ ಬೇಕಾದ್ರೆ ಬರ್ಲಿ, ತುಂಬಾ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅವರು ಬಂದು ಟ್ರಿಪ್ ಮುಗಿಸಿ ಹೋಗೋ ತನಕನೂ ಕೂಡ ಅದೇ ಕೇರಿಂಗ್ ಅಲ್ಲಿ ಅವ್ರನ್ನ ನೋಡ್ಕೊಳ್ತಾರೆ. ಎಕ್ಸಾಂಪಲ್ ನನ್ನ ಹಸ್ಬೆಂಡ್ ಕೂಡ, ಅವರು ಕೂಡ ಡ್ರೈವಿಂಗ್ ಫೀಲ್ಡ್ ಇರೋದ್ರಿಂದ ಯಾರೇ ಟೂರಿಸ್ಟ್ ಬಂದ್ರು ಕೂಡ ತುಂಬಾ ಗೌರವದಿಂದ ನಡೆಸ್ಕೊಳ್ತಾರೆ. ಅವರು ಬಂದು ಹೋಗೋ ತನಕ ಅವರ ಜವಾಬ್ದಾರಿಗಳನ್ನ ಕೂಡ ಅವರೇ ವಹಿಸ್ಕೊಂಡಿರ್ತಾರೆ. ಹೀಗೆಲ್ಲ ಇದ್ದಾಗ ಈ ರೀತಿಗಳು ನಡ್ಕೊಳ್ಳೋದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ನೀವೇ ಹೇಳಿ. ದೇವಸ್ಥಾನದ ವಿಷಯನ ಬಿಟ್ಬಿಡಿ. ಇನ್ನೂ ಕೆಲವರು ಬರ್ತಾರೆ ಟೂರಿಸ್ಟ್ಗಳು ಅಂತ ಬಂದ್ಬಿಟ್ಟು ಫುಲ್ ಪೊಲ್ಯೂಷನ್ ಮಾಡ್ಬಿಟ್ಟು ಹೋಗ್ತಾರೆ. ನಮ್ಮ ಊರ್ನಂತೂ ಹಾಳುಗೆಡಿಸ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಬರ್ತಾರೆ, ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಏನೇನೋ ತಿಂತಾರೆ, ಕುಡಿತಾರೆ, ಹಾಗೆ ಬಿಸಾಕ್ ಹೋಗ್ತಾರೆ. ಇವನ್ ರೆಸಾರ್ಟ್ಗಳಲ್ಲೂ ಕೂಡ ಹಾಗೆ ಮಾಡ್ತಾರೆ. ರೆಸಾರ್ಟ್ ಅವ್ರು ಎಲ್ಲಿ ಕಸಗಳನ್ನ ಹಾಕ್ಬೇಕು ಅಂತ ಗೊತ್ತಾಗ್ತದೆ, ಅಕ್ಕಪಕ್ಕ ಇರೋ ಮನೆಗೆ, ತೋಟಕ್ಕೆ ಎಲ್ಲ ಬಿಸಾಕ್ತಾರೆ. ಇವೆಲ್ಲ ನೋಡ್ತಿದ್ರೆ ಒಂಥರ ನಾವು ಹೇಗೆ ಅಂತಂದ್ರೆ, ಎಲ್ಲಿಂದ ಬಂದವ್ರಿಗೆಲ್ಲ ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಎಲ್ಲವನ್ನು ಕೂಡ ಹೇಳ್ತೀವಿ, ಹೆಲ್ಪ್ ಮಾಡ್ತೀವಿ, ಊಟ ಕೊಡ್ತೀವಿ, ತಿಂಡಿ ಕೊಡ್ತೀವಿ. ಇವನ್ ಮನೆಗೆ ಬಂದ್ರೆ ಯಾರನ್ನು ಕೂಡ ಖಾಲಿ ಕೈಯಲ್ಲಿ ಅಂತೂ ಕಳ್ಸಲ್ಲ. ಹೀಗಿರುವಾಗ ನಮ್ಮೂರಿಗೆ ಬಂದು ನಮ್ಮೂರ್ ಮೇಲೇನೆ ಈ ತರ ದರ್ಪ ತೋರಿದ್ರೆ ಯಾವ ಸ್ಥಳೀಯರಿಗೆ ತಾನೇ ಸಿಟ್ಟು ಬರೋದಿಲ್ಲ? ಇವನ್ ನನಗೂ ಕೂಡ ಸಿಟ್ಟು ಬಂದಿದೆ. ಬಿಕಾಸ್ ಈ ತರ ಮಾಡೋದೆಲ್ಲ ತಪ್ಪು. ಇನ್ ಮುಂದಾದ್ರೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಬೇಕು ಅಂತ ಕೇಳ್ಕೊತೀನಿ. ನಿಮಗೆ ಅವತ್ತೊಂದಿನ ಇನ್ಸಿಡೆಂಟ್, ಬಟ್ ಇನ್ ಯಾರು ಕೂಡ ಅಲ್ಲಿ ವಿಡಿಯೋ ಶೂಟ್ಗಳನ್ನ ಮಾಡ್ಲೇಬಾರ್ದು ಅಂತ ರೂಲ್ಸ್ ಕೂಡ ಜಾರಿಗೆ ತಂದಾಗಿದೆ. ನೀವು ಮಾಡಿದ ಒಂದು ತಪ್ಪಿಂದ ಪರ್ಮನೆಂಟ್ ಆಗಿ ಯಾರಿಗೂ ಕೂಡ ಅಲ್ಲಿ ವಿಡಿಯೋ ಶೂಟ್ ಮಾಡೋದಕ್ಕೆ ಇನ್ಮೇಲೆ ಅವಕಾಶನೇ ಇಲ್ಲ. ಸೊ ಯಾವುದಕ್ಕೂ ಕೂಡ ಕರ್ನಾಟಕ ಆಗ್ಲಿ ಎಲ್ಲೇ ಹೋದ್ರೂ ಕೂಡ ನಾವು ನಮ್ಮವರು, ಈ ಪ್ರಾಪರ್ಟಿ ನಮ್ದು ಅಥವಾ ಈ ಜಾಗ ನಮ್ದು ಅಂತ ಪ್ರೀತಿಸಿ, ಆವಾಗ ಈ ರೀತಿಯ ತಪ್ಪುಗಳು ನಿಮ್ ಕೈಲಿ ಆಗೋದಿಲ್ಲ. ನಾನು ಅಷ್ಟೇ ಹೇಳೋದು.